ಬಳ್ಳಾರಿ ಜಿಲ್ಲಾ ಕುರುಗೋಡು ತಾಲೂಕು ಕುರುಗೋಡು ಗ್ರಾಮದಲ್ಲಿ ದೊಡ್ಡ ಬಸವೇಶ್ವರ ರಥೋತ್ಸವ ನಡೆಯಲಿದ್ದು, ಈ ರಥೋತ್ಸವ ನೋಡುವುದಕ್ಕೆ ಸುತ್ತಮುತ್ತಲ ಗ್ರಾಮಗಳಿಂದ ಬರುವಂತಹ ಲಕ್ಷಾನುಗಟ್ಟಲೆ ಭಕ್ತಾದಿಗಳಿಗೆ ತಂಪಾದ ಮಜ್ಜಿಗೆ, ಕಾಲ್ನಡಿಗೆಯಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಮಜ್ಜಿಗೆ ಮತ್ತು ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಕುರುಗೋಡು ದೊಡ್ಡ ಬಸವೇಶ್ವರ ರಥೋತ್ಸವ ಪವಾಡ ಪುರುಷ ಬಸವೇಶ್ವರನ ನೋಡಲು ಮತ್ತು ಭಕ್ತಾದಿಗಳು ಹರಿಕೆಯನ್ನ ಮನಸ್ಸಿನಲ್ಲಿ ಅಂದುಕೊಂಡಂತೆ ಕುರುಗೋಡು ದೊಡ್ಡ ಬಸವೇಶ್ವರ ಸ್ವಾಮಿ ನೆರವೇರಿಸುತ್ತಾನೆಯೇ ಎಂದು ಭಕ್ತಾದಿಗಳಿಗೆ ನಂಬಿಕೆ ಇರುತ್ತದೆ. ಈ ರಥೋತ್ಸವ ನೋಡಲು ಬರ್ತಿರ್ತಕ್ಕಂತಹ ಭಕ್ತಾದಿಗಳಿಗೆ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಜಿಎಂ ತಿಪ್ಪೇಸ್ವಾಮಿ ಡಿವೈಎಸ್ಪಿ ಅವರು ಶಾಂತಿ ಸುವ್ಯವಸ್ಥೆಯಿಂದ ಗದ್ದಲ ಗಲಾಟೆ ಇಲ್ಲದ ಹಾಗೆ ಕಾಪಾಡುತ್ತಾರೆ. ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ, ತಾಲೂಕು ಆಡಳಿತ ಸಹ ಈ ರಥೋತ್ಸವಕ್ಕೆ ಆಗಮಿಸಿ ವ್ಯವಸ್ಥಿತವಾಗಿ ಬಂದಿರತಕ್ಕಂತಹ ಭಕ್ತಾದಿಗಳನ್ನ ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆ, ಆರೋಗ್ಯ ಭಕ್ತಾದಿಗಳಿಗೆ ವ್ಯವಸ್ಥಿತವಾಗಿ ನೋಡಿಕೊಳ್ಳುತ್ತಾರೆ ಮತ್ತು ರಸ್ತೆಯಲ್ಲಿ ವಾಹನಗಳು, ಗಾಡಿಗಳು ಬರುವಂತಹ ಭಕ್ತಾದಿಗಳಿಗೆ ಮಲ್ಲಿಕಾರ್ಜುನ ಸಂತೋಷ್ ಮಧುರಿ ಗ್ರಾಮದ ಗ್ರಾಮಸ್ಥರು ರಥೋತ್ಸವಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಅನ್ನಪ್ರಸಾದ, ನೀರು, ಮಜ್ಜಿಗೆ ಕೊಡುತ್ತಾರೆ. ಈ ರೈತರಿಗೆ ಜಮೀನಿನಲ್ಲಿ ಕರೆಂಟು ಸಹ ಇರುವುದಿಲ್ಲ ಮತ್ತು ನೀರಿನ ವ್ಯವಸ್ಥೆಯೂ ಸಹ ಇರುವುದಿಲ್ಲ. ಟ್ಯಾಂಕರ್ ಮುಖಾಂತರ ನೀರು ತಂದು ಬರುವಂತಹ ಭಕ್ತಾದಿಗಳಿಗೆ ಮಧುರಿ ಗ್ರಾಮದ ಗ್ರಾಮಸ್ಥರು ನೀರಿನ ಧಗೆ ತೀರಿಸುತ್ತಾರೆ ಎಂದು ಹೇಳುತ್ತಿದ್ದಾರೆ. ಬಳ್ಳಾರಿ ಜಿಲ್ಲಾ ಕುರುಗೋಡು ತಾಲೂಕು ಇವತ್ತು ಏನು ಬಸವೇಶ್ವರ ರಥೋತ್ಸವ ಐತೆ. ಇಲ್ಲಿ ರೈತರು, ನಿಮ್ಮ ಹೆಸರು ಹೇಳ? ಮಲ್ಲಿಕಾರ್ಜುನ ಅಂತ ಎಲ್ಲ ಭಕ್ತಾದಿಗಳಿಗೆ ಸಂತೋಷ ಮಲ್ಲಿಕಾರ್ಜುನ ಕಮಿಟಿ ಎಲ್ಲ ಸೇರಿ ಬಂದಿರ್ತಕ್ಕಂಥ ಲಕ್ಷಾನುಗಟ್ಟಲೆ ಭಕ್ತಾದಿಗಳಿಗೆ ಅದೇ ಸಂತರ್ಪಣೆ ಮಾಡ್ತಾರೆ. ಅದರಾಗ ಇವ್ರದ್ದು ಆಸ್ತಿ ಜಮೀನು ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ಕರೆಂಟ್ ಇಲ್ಲ ಅಂತ ನೀರಿನ ವ್ಯವಸ್ಥೆ ಇವರು ಆಳೋದನ್ನು ಹೇಳ್ಕೊಂತಾರೆ. ಅದೇನು ಸರ್? ನೋಡ್ರಿ ಸರ್, ಇಲ್ಲಿ ಎಲ್ಲ ವ್ಯವಸ್ಥೆ ವರ್ಷ ಇನ್ನೂ ಇದಕ್ಕಿಂತ ಅಜಂಬ್ರಣದಿಂದ ಮಾಡ್ತಾರೆ. ಮಾಡೋಕೆ ನಮಗೆ ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ. ರಾತ್ರಿ ಮುದ್ದ 6 ಟ್ಯಾಂಕಿ ನೀರು. ನ್ಯೂಸ್ ರಿಪೋರ್ಟ್ ಓಂ ಬಾಳೆ ತಿಪ್ಪೇಸ್ವಾಮಿ, ಎಂಪವರ್ ನ್ಯೂಸ್, ಬಳ್ಳಾರಿ.